ಒಂದ್ಸಲ ಕಣ್ಣು ಮುಚ್ಚಿಬಿಡಿ. ಓಕೆ, ಕಣ್ಣು ಮುಚ್ಚಿ, ಕಣ್ಣನ್ನು ಮುಚ್ಚಿ ಒಂದ್ಸಲ ಎಲ್ಲರೂ ಒಂದೊಂದು ದಿವಸ ಒಂದೊಂದು ಸಬ್ಜೆಕ್ಟ್ ತೊಗೊಳ್ಳೋಣ. ಇವತ್ತು ದೇವಸ್ಥಾನದ ತೊಗೊಳ್ಳೋಣ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಸೀದಿ ಬಿಲ್ಡಿಂಗ್ ಸ್ಟ್ರಕ್ಚರ್ ತೊಗೊಳ್ಳೋಣ. ಅದರ ನೆಕ್ಸ್ಟ್ ಕ್ಲಾಸ್ನಲ್ಲಿ ಚರ್ಚ್ ಹೇಗೆ ಕನ್ಸ್ಟ್ರಕ್ಷನ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತೊಗೊಳ್ಳೋಣ. ಅದರ ನೆಕ್ಸ್ಟು ಗುರುನಾನಕ್ ಅವ್ರು ತೊಗೊಳ್ಳೋಣ. ಅದರ ನೆಕ್ಸ್ಟು ಜೈನಿಗಾಸ್ ತೊಗೊಳ್ಳೋಣ. ಸರಿನಾ? ಈಗ ಒಂದು ದೇವಾಲಯದ ರಚನೆಯನ್ನು ಕಣ್ಣು ಮುಚ್ಕೊಳ್ಳಿ ಎಲ್ಲರೂ. ಒಂದು ದೇವಾಲಯ, ಒಂದು ದೇವಸ್ಥಾನದ ರಚನೆಯನ್ನು ನೀವು ಕಣ್ಮುಂದೆ ತಗೊಳ್ಳಿ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ. ಆ ದೇವಸ್ಥಾನಕ್ಕೂ ಈ ಒಂದು ಮನುಷ್ಯನ ಜೀವನಕ್ಕೂ, ಅಂದರೆ ಆ ಕನ್ಸ್ಟ್ರಕ್ಷನ್ಗೂ ಎಂತಹ ಒಂದು ಕನೆಕ್ಷನ್ ಇರುತ್ತೆ. ಕಣ್ಣು ಮುಚ್ಚಿ ವಿಜುವಲೈಸ್ ಮಾಡ್ಕೊಂಡು ನೋಡಿ. ಓಕೆ, ಆ ದೇವಸ್ಥಾನ ಅನ್ನೋದು ಮನುಷ್ಯನ ಜೀವನದ ಒಂದು ಪ್ರತಿಬಿಂಬ. ಅದು ಮಸೀದಿ ಆಗಿರಲಿ, ದೇವಸ್ಥಾನ ಇಸ್ ಟೆಂಪಲ್, ಮಸೀದಿ ಆಲ್ಸೋ ಟೆಂಪಲ್, ಚರ್ಚ್ ಆಲ್ಸೋ ಟೆಂಪಲ್, ರೈಟ್? ನೋ? ಹಾಗೆ ಸೊ ಆ ಗೋಪುರ ಅನ್ನೋದು ಏನಿದೆ, ಹೊರಭಾಗ ಏನಿದೆ, ಆ ಸ್ಟ್ರಕ್ಚರ್, ಹಾಗೆ ನಮ್ಮ ದೇಹಕ್ಕೂ ಒಂದು ಸ್ಟ್ರಕ್ಚರ್ ಇದೆ. ಅಂದರೆ ಅದು ಒಂದು ಹೊರ ಜಗತ್ತಿನ ಒಂದು ಸೂಚನೆ. ಓಕೆ, ಅಂದರೆ ಆ ಔಟ್ಸೈಡ್ ಆಫ್ ದಿ ಟೆಂಪಲ್ ಸ್ಟ್ರಕ್ಚರ್ ಏನಿದೆ ಅದು ನಮ್ಮ ದೇಹದ ಪ್ರತಿನಿಧಿ ಅಂತ ಒಂದ್ಸಲ ನೀವು ಅಂದ್ಕೊಳ್ಳಿ. ಇಲ್ಲಿ ದೇಹ ಶುದ್ಧವಾಗಿದ್ದರೆ ಮಾತ್ರ ಒಳಗಡೆ ನಮಗೆ ಶಾಂತಿ ಸಿಗೋದಕ್ಕೆ ಸಾಧ್ಯ. ಓಕೆ, ಈಗ ದೇವಸ್ಥಾನದೊಳಗಡೆ ಒಂದು ಮಂಟಪ ಇರುತ್ತೆ. ಆ ಮಂಟಪ ಅನ್ನೋದು ಮನಸ್ಸಿನ ಸ್ಥಿತಿ. ದೇಹದ ಹೊರಭಾಗ ದೇಹದ ಪ್ರತಿಬಿಂಬ ಆದರೆ ಒಳಗಡೆ ಮಂಟಪಕ್ಕೆ ಹೋದಾಗ ನಮಗೆ ಒಂದು ಆ ಮನಸ್ಸಿನ ಸ್ಥಿತಿ. ಅಂದರೆ ಆ ಜಾಗದಲ್ಲಿ ನಮಗೇನಾಗತ್ತೆ ಅಂದರೆ ನಮ್ಮಲ್ಲಿರುವಂತಹ ಯೋಚನೆಗಳು, ಚಿಂತನೆಗಳು ಸ್ಥಿರವಾಗಿರಬೇಕು. ಸೊ ಯಾವಾಗ ಸ್ಥಿರವಾಗುತ್ತೆ ಅಂದರೆ ಮನಸ್ಸು ಶಾಂತವಾದಾಗ ಅದು ಯಾವುದೇ ರೀತಿಯ ಚಿಂತನೆಗಳಾಗಿರಲಿ, ಆಲೋಚನೆಗಳಾಗಿರಲಿ, ಸ್ಥಿರತೆ ಇರೋದಿಲ್ಲ. ಆ ಸ್ಥಿರತೆ ಸಿಗಲಿ ಅಂತ ಹೇಳಿ ನಾವು ಒಂದೊಂದು ಜಾಗವನ್ನು ಹುಡುಕ್ಕೊಂಡು ಹೋಗ್ತೀವಿ. ಅದನ್ನು ನೀವು ಮಂಟಪ, ನಿಮ್ಮ ಮನಸ್ಸಿನ ಮಂಟಪ, ಮನಸ್ಸು ಅಂತ ಅಂದ್ಕೊಳ್ಳಿ. ಮನಸ್ಸು ಶಾಂತವಾಗತ್ತೆ. ಸೊ ಆ ಮಂಟಪದ ಒಳಗಡೆ ಒಂದು ಗರ್ಭಗುಡಿ ಇರುತ್ತೆ. ಅಂದರೆ ಯಾವುದು? ನಮ್ಮ ಗರ್ಭಗುಡಿ ಅಂದರೆ ಇಲ್ಲಿ ನಮ್ಮ ಹೃದಯ. ಆ ಹೃದಯದೊಳಗಡೆ ಒಂದು ಯಾವುದು? ಆ ಗರ್ಭಗುಡಿ ಏನು ಅಂತ ಹೇಳಿದ್ರೆ ಅದು ಒಂದು ಆತ್ಮದ ಸಂಕೇತ, ನಮ್ಮಲ್ಲಿರುವಂತಹ ಒಂದು ಆತ್ಮದ ಸಂಕೇತ. ಅಲ್ಲಿ ಒಂದು ದಿವ್ಯ ಚೈತನ್ಯ ನೆಲೆಸಿದೆ. ನೀವು ಅನ್ಕೋಬೇಕು, ಕೊನೆ ಪಕ್ಷ ಬೆಳಕು ಎಲ್ಲರಿಗೂ ಕಾಮನ್. ಆ ಬೆಳಕೇ ದೇವರು. ನೀವು ಅದನ್ನು ಅನುಭವಿಸ್ಬೇಕು. ಆ ದೀಪದ ಬೆಳಕು ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ನಮ್ಮ ಹೃದಯ ಭಾಗದಲ್ಲಿ ಅದರ ಅರ್ಥ ಏನೋ ಒಂದು ಜ್ಞಾನವನ್ನು ನಮಗೆ ಸೂಚಿಸ್ತಾ ಇದೆ ಅಂತ ಅರ್ಥ. ನಮ್ಮಲ್ಲಿರುವಂತಹ ಎಲ್ಲ ಗೊಂದಲಗಳು ದೂರ ಆಗತ್ತೆ. ಓಕೆ, ನಾವು ಆ ಜ್ಯೋತಿಯನ್ನು ವಿಜುವಲೈಸ್ ಮಾಡ್ತಾ, ಕಣ್ಣನ್ನು ಮುಚ್ಚಿ ಹೃದಯದೊಳಗಿಂದ ಒಂದು ಇಮ್ಯಾಜಿನರಿ ಜ್ಯೋತಿಯನ್ನು ನೀವು ವಿಜುವಲೈಸ್ ಮಾಡ್ತಾ 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 ನೀವೆಷ್ಟು ಆಳವಾಗಿ ಹೋಗ್ತಾ ಇರ್ತೀರೋ, ಆಳವಾಗಿ ಒಳಗೆ ನೀವು ಸಾಕ್ತಾ ಇರ್ತೀರೋ, ಆಗ ನಮಗೆ ಒಂದು ಆತ್ಮ ಸಾಕ್ಷಾತ್ಕಾರ ಅನ್ನೋ ಒಂದು ಅನುಭವ ನಮಗೆ ಆಗತ್ತೆ. ಓಕೆ, ಅದರ ಅರ್ಥ ಏನು? ನಾವು ದೇವಸ್ಥಾನಕ್ಕೆ ಹೋಗೋದಾಗಲಿ, ಮಸೀದಿಗಳಿಗೆ ಹೋಗೋದಾಗಲಿ, ಚರ್ಚ್ಗಳಿಗೆ ಹೋಗೋದಾಗಲಿ, ಇವೆಲ್ಲ ಬರೀ ಆಚರಣೆ ಅಂತ ಅಲ್ಲ. ಅದು ನಮ್ಮೊಳಗಿರುವಂತಹ ದೇವರನ್ನು ಅರ್ಥಕೊಳ್ಳೋಕ್ಕೋಸ್ಕರ ಇರುವಂತಹ ಒಂದು ಪವಿತ್ರ ಪ್ರಯಾಣ. ಆದರೆ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನ ಆಗಲಿ, ಮಸೀದಿಗಳಾಗಲಿ, ಇವೆಲ್ಲ ಒಂಥರ ಬಿಸ್ನೆಸ್ ಕಾನ್ಸೆಪ್ಟನ್ನು ಪಡೆದುಬಿಟ್ಟಿವೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕೆಲವರಿಗೆ ಅದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೊರಟೋಗಿರುತ್ತೆ, ಇನ್ಕ್ಲೂಡಿಂಗ್ ನನಗೂ ಕೆಲವೊಮ್ಮೆ ಹಾಗೆ ಅನಿಸುತ್ತೆ. ಓಕೆ, ಅದಕ್ಕೋಸ್ಕರ ನಾವು ಎಲ್ಲೆಲ್ಲಿ ಇರ್ತೀವೋ ಅದೇ ಜಾಗನೇ ದೇವಸ್ಥಾನ, ಅದೇ ಜಾಗನೇ ನಮ್ಮ ಪ್ರಾರ್ಥನಾ ಮಂದಿರ, ಪ್ರಾರ್ಥನಾ ಸ್ಥಳ. ಅಲ್ಲೇ ಕಣ್ಣನ್ನು ಮುಚ್ಚಿ ಭಗವಂತನ ಧ್ಯಾನ ಮಾಡುವಂಥದ್ದು, ಬೆಳಕಿನ ದರ್ಶನವನ್ನು ಮಾಡುವಂಥದ್ದು, ಗೊಂದಲಗಳಿರುವಂತಹ ಚಿಂತನೆಗಳಿಗೆ ಸ್ಥಿರತೆಯನ್ನು ನೀಡುವಂಥದ್ದು, ಆತ್ಮ ಸಾಕ್ಷಾತ್ಕಾರವನ್ನು ನಮ್ಮಲ್ಲೇ ನಾವೇ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವಂಥ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ.
ನೀವು ಹಾಗೆ ನಮಗೆ ಸಮಯ ಇಲ್ಲ, ಇವತ್ತು ಹಬ್ಬ ಹರಿದಿನ, ನನ್ನ ವೃತ್ತಿಯಲ್ಲಿದ್ದೆ, ನಾನು ಕರ್ತವ್ಯದಲ್ಲಿದ್ದೆ, ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಮಸೀದಿಗಳಿಗೆ ಹೋಗೋಕ್ಕಾಗಲಿಲ್ಲ, ಚರ್ಚ್ಗಳಿಗೆ ಹೋಗೋಕ್ಕಾಗಲಿಲ್ಲ ಅಂತ ಯಾರೂ ನೊಂದ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮೊಳಗೆ ಪ್ರತಿಯೊಂದು ದರ್ಶನ ನಿಮ್ಗೆ ಆಗತ್ತೆ ಅಂತ ಹೇಳ್ತಾ ಈ ಶುಭ ಸಂಜೆ ನಿಮಗೆ ನಾನು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ಸಂಜೆ. ಬೇಕು ಅನ್ನೋರು ಶವಾಸನ ಮಾಡಿ. ಇಲ್ಲ ನನಗೆ ಹೀಗೆ ಆರಾಮ್ ಅನಿಸಿದೆ, ಬಾಡಿ ಎಲ್ಲ ಫ್ರೀ ಆಯಿತು, ಮನಸ್ಸು ತಿಳಿಯಾಗಿದೆ, ನಾನು ಸಂತೋಷವಾಗಿದ್ದೀನಿ, ಐ ಆಮ್ ಓಕೆ ಅನ್ನೋ ಫೀಲ್ ಅವರವರು ಎಲ್ಲರೂ ಡಿಸ್ಕಸ್ ಆಗಿ. ಥ್ಯಾಂಕ್ ಯು. ಎಲ್ರಿಗೂ ಮೋಸ್ಟ್ಲಿ ಅರ್ಥ